ಹಾಯ್ ಫ್ರೆಂಡ್ಸ್, ಭಾಗ್ಯ ಮಿನಿ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಏನಪ್ಪ ವಿಷಯ ಅಂತಂದರೆ ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ಕಾಲೇಜ್ಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ, ಇವತ್ತು ದೇವರಿಗೆ ಹೂ ಆಗಿರಲಿಲ್ಲ, ಅದಕ್ಕೆ ಹೂ ಹಾಕಿಲ್ಲ. ಪೂಜೆ ಆದಮೇಲೆ ನಾಷ್ಟ ಮಾಡಿ ಬೇಗ ತಿಂದ್ಬಿಟ್ಟು ಕಾಲೇಜ್ಗೆ ಹೋಗೋಕ್ಕೆ ರೆಡಿ ಆದಮೇಲೆ ಬಸ್ ಸ್ಟಾಪ್ ಹತ್ರ ಹೋಗಬೇಕಂತ ಹೊರಟ್ಬಿಟ್ಟೆ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ಕಾಯ್ತಾಯಿದ್ರು. ಅಲ್ಲಿ ಹೋಗಿ ನಿಂತ್ಕೊಳ್ಳೋಷ್ಟರಲ್ಲಿ ಇನ್ನೇನು ಬಸ್ ಬಂದೇ ಬಿಡ್ತು. ಬಸ್ಸಲ್ಲಿ ಹತ್ತಿದ್ಮೇಲೆ ಗುಲ್ಬರ್ಗ ಶಾ ಬಜಾರ್ ನಾಕ ಶೆಟ್ಟಿ ಕಾಂಪ್ಲೆಕ್ಸ್ ಎದುರುಗಡೆ ಇರೋ ಶಾರದಾ ವಿವೇಕಾನಂದ ನಮ್ಮ ಕಾಲೇಜ್ಗೆ ಬಂದ್ವಿ. ಮತ್ತು ಏನಂತಂದರೆ ನಮ್ಮ ಕಾಲೇಜಲ್ಲಿ ಇರೋಷ್ಟು ಸ್ಟ್ರೆಂತು ಯಾವ ಕಾಲೇಜಲ್ಲೂ ಇಲ್ಲ. ನಮ್ಮ ಕಾಲೇಜಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಪಾಲಿಸ್ತೀವಿ ಎಲ್ಲರೂ. ನಮ್ಮ ಕಾಲೇಜಲ್ಲಿ ಏನಪ್ಪ ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ ಏನಪ್ಪ ಅಂತಂದರೆ ಕಾಲೇಜಲ್ಲಿ ಫೋನ್ ಅಲೋವಿಲ್ಲ. ಹಾಗಾಗಿ ನಮ್ಮ ಕಾಲೇಜ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಸ್ವಾತಂತ್ರ್ಯ ಹೋರಾಟಗಾರದ್ದು ಎಲ್ಲರದು ಫೋಟೋ ಹಾಕಿದ್ದಾರೆ. ಗಣಪತಿ ಇದ್ದಾನೆ, ಪ್ರಿನ್ಸಿಪಲ್ ಚೇಂಬರ್ ಇದು. ಗಣಪತಿಗೆ ದಿನಾ ಪೂಜೆ ಮಾಡ್ತೀವಿ. ಇವ್ರು ನಮ್ಮ ಪ್ರಿನ್ಸಿಪಲ್ ಸರು. ಎಲ್ಲರೂ ಹೊರಟ್ವಿ. ಎಲ್ಲಿಗೆ ಹೋಗಬೇಕಾಗಿತ್ತು ಅಂತಂದರೆ ಗುಲ್ಬರ್ಗದಲ್ಲಿರೋ ಕನ್ನಡ ಭವನಕ್ಕೆ ಹೋಗಬೇಕಾಗಿತ್ತು. ಫೈನಲ್ ಇಯರ್ ಕ್ಲಾಸ್ ರೂಮ್ ಇದು. ಹುಡುಗಿಯರೆಲ್ಲ ಕೂತಿದ್ದಾರೆ. ನಮ್ಮ ಕ್ಲಾಸ್ ರೂಮ್ ಹೇಗಿದೆ ನೋಡಿ. ಇವಾಗ BCom ಫೈನಲ್ ಇಯರ್ ಕ್ಲಾಸ್ ರೂಮ್ ನೋಡೋಣ ಬನ್ನಿ. ಇವತ್ತು ಯಾರೂ ಬಂದಿಲ್ಲ, ಸೊ ನಾನು ಬೇಗ ಬಂದಿದ್ದೀನಿ ಇವತ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಇದೆಲ್ಲ ಸೆಂಡಪ್ ಸಲುವಾಗಿ ಮಾಡಿದ್ದಾರೆ. ಇದು ನೋಡಿ, BA ಸೆಕೆಂಡ್ ಸೆಮ್ ಕ್ಲಾಸ್ ರೂಮ್ ಇದು. ತುಂಬ ಒಂದೊಂದು ಕ್ಲಾಸಲ್ಲಿ 100, 75 ಒಂದೊಂದು ಕ್ಲಾಸಲ್ಲಿ ಇಷ್ಟೊಂದು ಸ್ಟ್ರೆಂತ್ ಇದೆ. ಇದೆಲ್ಲ ಚಾರ್ಟ್ಸ್ ಎಲ್ಲ ಮಾಡಾಕ್ತೀವಿ. ವರ್ಕ್ ತುಂಬ ಏನಪ್ಪ ಅಂತಂದರೆ ಹೇಳಿದೆ ಅಲ್ವಾ ಆವಾಗಲೇ, ಇವರೆಲ್ಲರೂ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂದ ತಕ್ಷಣ ಇವರೇ ನನಗೆ ಬೆಳೆಸಿ, ನೀವು ಏನೇ ಮಾಡಿದ್ರು ನಾವು ಇದ್ದೀವಿ ನೀನು ಹಿಂದೆ ಅಂತ ಹೇಳಿದವರು, ನನಗೆ ಧೈರ್ಯ ತುಂಬಿದವರು ಎಲ್ಲ ನನ್ನ ಕ್ಲಾಸ್ಮೇಟ್ಸು, ನನ್ನ ಜೂನಿಯರ್ಸು. ಇವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಮತ್ತು ನನಗೆ ಧೈರ್ಯ ಯಾವಾಗಲೂ ಹೇಳ್ತಿರ್ತಾರೆ, ನಾವಿದ್ದೀವಿ, ನೀನೇನೇ ಮಾಡಿದ್ರು ಫಸ್ಟ್ ನಾವೇ ನೋಡ್ತೀವಿ, ಸ್ವಲ್ಪ ನೀನು ಬೆಳೆಯೋದು ನಮಗೂ ಇಷ್ಟನೇ ಅಂತ ಹೇಳಿ ಪ್ರೋತ್ಸಾಹಿಸ್ತಾರೆ ಇವರು ನಮ್ಮ ಮೇಡಮ್ ಅವರು. ಇವ್ರು ನಮ್ಮ ಪ್ರಿನ್ಸಿಪಲ್ ಮೇಡಮ್. ಅಪ್ಪ ಅಂತಂದರೆ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಬಸ್ಸು ಲೇಟಾಗಿತ್ತು, ಅದಕ್ಕೋಸ್ಕರ ಸುಮ್ಮನೆ ಹೀಗೆ ನಿಂತ್ಕೊತಾ ಇದ್ವಿ. ಬೇಸಿಗೆ ಅಲ್ವಾ, ಗಾಳಿ ಹಾಕ್ಕೊತ ನಿಂತ್ಕೊಂಡಿದ್ವಿ. ಕೊನೆಗೆ ಬಸ್ ಬಂತು. ಬಸ್ ಬಂದಮೇಲೆ ಹತ್ತಿ ಎಲ್ಲರೂ ಕನ್ನಡ ಭವನಕ್ಕೆ ಹೋದ್ವಿ. ಕನ್ನಡ ಭವನದಲ್ಲಿ ಎದಕ್ಕೆ ಹೋಗಿದ್ವಪ್ಪ ಅಂತಂದರೆ, ಇವತ್ತು ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೆ ಗಾನಯೋಗಿ ಪುಟ್ಟರಾಜ ಗವಾಯಿಗಳವರ ಒಂದು ಪ್ರಶಸ್ತಿಯನ್ನು ಗೌರವಿಸಬೇಕಾಗಿತ್ತು. ಅದ್ರ ಸಲುವಾಗಿ ನಾವೆಲ್ಲರೂ ಹೋಗಿದ್ವಿ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದ್ರ ಸಲುವಾಗಿ ಅನೇಕ ಸಂಗೀತಗಾರರು ಬಂದಿದ್ದರು. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ, ಇನ್ನೂ ಕೇಳಬೇಕು ಅಂತ ಅನ್ನಿಸ್ತಿತ್ತು, ಅಷ್ಟೊಂದು ಚೆನ್ನಾಗಿ ಹಾಡಿದ್ದಾರೆ. ಮತ್ತು ಏನಪ್ಪ ಅಂತಂದರೆ ಅಲ್ಲಿ ಎಷ್ಟೋ ಸಂಗೀತಗಾರರಿದ್ದರು. ಅವ್ರದ್ದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಸಮಯ ಇರಲಿಲ್ಲ. ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಅಲ್ಲಿ ನಮ್ಮ ಕಾಲೇಜಲ್ಲಿರೋ ಒಬ್ಬ ಜೂನಿಯರ್ ತಂಗಿ, ಅವರು ಆನಂದ ಅಂತ ಹಾಡ್ತಿದ್ಲು. ಅದನ್ನು ಕೇಳೋಕ್ಕೆ ತುಂಬ ಆನಂದ ಆಗ್ತಿತ್ತು. ಅವಳಲ್ಲಿ ಇಂಥ ಪ್ರತಿಭೆ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅವಳು ಹಾಡೋದು ನಾವು ಕೇಳೇ ಇರಲಿಲ್ಲ. ಫಸ್ಟ್ ಟೈಮ್ ಅವಳು ಹಾಡಿರೋದು ನಾವು ಕೇಳಿರೋದು. ನಮ್ಮ ಕಾಲೇಜಲ್ಲೂ ಕೂಡ ಇಂಥ ಪ್ರತಿಭೆ ಇರೋ ಹುಡುಗಿ ಇದ್ದಾಳೆ, ಇಷ್ಟೊಂದು ಚೆನ್ನಾಗಿ ಹಾಡೋ ಹುಡುಗಿ ಇದ್ದಾಳೆ ಅಂತ ಗೊತ್ತಿರಲಿಲ್ಲ. ಕೊನೆಗೆ ಕನ್ನಡ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಕನ್ನಡಾಂಬೆ ಪೂಜೆಯನ್ನು ಮಾಡಿದ್ರು ಎಲ್ಲರೂ ಸೇರಿ. ಪೂಜೆ ಮಾಡಿದ್ಮೇಲೆ ಭರತನಾಟ್ಯ ಇತ್ತು. ಭರತನಾಟ್ಯ ಎಷ್ಟು ಚಿಕ್ಕ ಮಕ್ಕಳು ಎಷ್ಟು ನೀಟಾಗಿ ಮಾಡ್ತಿದ್ರು ಅಂತಂದರೆ, ಇವಳಿಗೆ
ಇವರು ಅಲ್ಲಿ ವಿಡಿಯೋ ಮಾಡ್ತಿದ್ದಾರಲ್ವ ಅವರೇ ಒಂದು ಇದು ಅಂತ ಹೇಳ್ಬೋದು, ಮಾರ್ಗದರ್ಶನ ಕೊಟ್ಟು. ಇಲ್ಲಿ ನೋಡಿ, ಗಾನಯೋಗಿ ಪುಟ್ಟರಾಜ ಗವಾಯಿಗಳವರ ಪ್ರಶಸ್ತಿಯನ್ನು ನೀಡಿ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳಿಗೂ ಗೌರವಿಸಿದರು. ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು ಕಾರ್ಯಕ್ರಮದ ಕುರಿತು, ವಿದ್ಯಾರ್ಥಿನಿಯರ ಕುರಿತು, ಕನ್ನಡ ಸಂಸ್ಕೃತಿ ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದರ ಕುರಿತು ತುಂಬ ಚೆನ್ನಾಗಿ ಮಾತನಾಡಿದರು. ಯಾಕಂತಂದರೆ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು ಯಾವಾಗಲೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕಾರ್ಯಕ್ರಮಗಳ ಕುರಿತು. ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೆ ಡಾಕ್ಟರೇಟ್ ಪದವಿ ಆವಾಗಲೇ ದೊರಕಿತ್ತು. ಫಂಕ್ಷನ್ ಎಲ್ಲ ಆದಮೇಲೆ ಊಟ ಮಾಡಿದ್ವಿ, ಪಲಾವ್ ಇತ್ತು. ಎಲ್ಲ ಊಟ ಮಾಡಿದ್ಮೇಲೆ ಅಲ್ಲಿಂದ ಆಚೆ ಬಂದು ನೋಡಿ ಇವ್ರಿನ್ನ ಇವಾಗ ನಡೆಸ್ಕೊಂಡು ಬರ್ತಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಅಂತ ಹೇಳ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.